ಆಗ್ಲೇನೋ ಹೇಳಿದ್ರಿ ನಾನು ಕತೆ ಕಟ್ತಾ ಇದ್ದೀನಿ ಅಂತ. ಕತೆ ಅಲ್ಲ ಮಿಸ್ಟರ್ ಧನಂಜಯ್, ಈ ಮನೆಯಲ್ಲಿ ನಿಜವಾಗ್ಲೂ ಒಂದು ನಿಗೂಢತೆ ಇದೆ, ಒಂದಷ್ಟು ಜನರ ಹೋರಾಟನೂ ಇದೆ. ಅದು ಒಂದು ಬೆಲೆ ಬಾಳೋ ವಸ್ತುಗೋಸ್ಕರ. ದೇವಸ್ಥಾನದಲ್ಲಿ ಒಂದು ಪುಟ್ಟು ಹುಡುಗಿ ಬಂದಿತ್ತು ಅಲ್ವಾ? ಆ ಪುಟ್ಟು ಹುಡುಗಿಗೆ ಇಷ್ಟು ಜನರಲ್ಲಿ ಯಾರೋ ಒಬ್ರು ತೊಂದರೆ ಮಾಡಿದ್ದಾರೆ ಅಂತ ರೆಕಾರ್ಡ್ಸ್ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮಿಸ್ಟರ್ ನಂದೀಶ್? ಓಕೆ, ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೋಬೇಕು, ಅದಕ್ಕೆ ತಾನೇ ನಾನು ಬಂದಿರೋದು. ಮಿಸ್ಟರ್ ಧನಂಜಯ್, ನಿಮ್ಮ ಅಣ್ಣ ದಿಗ್ವಿಜಯ್ಗೂ ನಂದೀಶ್ ಅವ್ರಿಗೂ ಮಕ್ಕಳು ಒಂದೇ ದಿನ ಹುಟ್ಟಿದ್ರು. ಡೇಟು ಒಂದೇ, ಟೈಮು ಒಂದೇ, ನಕ್ಷತ್ರನೂ ಒಂದೇ. ಇಬ್ರು ಒಟ್ಟಿಗೆ ಬೆಳೆದ್ರು. ಆದರೆ ಅದ್ಲು ಬದಲಾಗಿ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಂತ ನಿಮಗನ್ನಿಸ್ತಿಲ್ವಾ? ಆ ಇಬ್ರು ಮಕ್ಕಳು ಮಿಸ್ಪ್ಲೇಸ್ ಆದ್ರು. ಮಿಸ್ಪ್ಲೇಸ್ ಆಗಿದ್ದು ಇಂಟೆನ್ಷನಲಿ ಅಂತ ನಿಮ್ ಯಾರಿಗೂ ಅನ್ಸ್ಲೇ ಇಲ್ವಾ? ಅಂದ ಹಾಗೆ ಆ ಮಕ್ಕಳಲ್ಲಿ ಒಬ್ಬ ತ್ರಿವಿಕ್ರಮ್, ಅವನ್ ಸಾವಾಯ್ತು. ಅದು ಕೂಡ ಅಸಹಜವಾಗಿ, ಅದು ಒಂದು ಹಾವಿಂದಾನೆ. ಪೂರ್ತಿ ವಿಚಾರ ಬೇಡ, ಗೊತ್ತಿರೋ ವಿಷಯಗಳಲ್ಲಿ ಒಂದು ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ. ಯಾಕೆಂದ್ರೆ ನನ್ನ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಿಮಗೆ ಕೊಟ್ಟಾಗಲ್ಲ. ಸ್ವಲ್ಪ ಮುಂದಕ್ಕೆ ಬರೋಣ. ಒಂದು ಚಿಕ್ಕ ಹುಡುಗಿ ಇದ್ಲು, ತ್ರಿಶೂಲ್ ತಂಗಿ, ರೀನಾ ಅಂತ. ಪ್ರೀತಿಸಿ ಮದುವೆ ಆಗಬೇಕು ಅಂತ ಅನ್ಕೊಂಡಾಗ ಮನೆಯವರೆಲ್ಲರೂ ಒಪ್ತಾರೆ, ಆದರೆ ಮಿಸ್ಟರ್ ಧನಂಜಯ್ ಅವರು ಮಾತ್ರ ಒಪ್ಪಲ್ಲ. ವೈ? ಆಗ ಶಿವಾನಿಯವರು ಅವ್ರಿಗೆ ಮದುವೆ ಮಾಡಿಸ್ಬೇಕು ಅಂತ ಹೊರಡ್ತಾರೆ. ಮನೆಯಿಂದ ಹೋದ ಹುಡುಗಿ, ಆ ಹುಡುಗಿ ಜೊತೆ ಇದ್ದಿದ್ದ ಹುಡುಗ, ಇಬ್ರು ನಿಗೂಢವಾಗಿ ಕಾಣೆ ಆಗ್ತಾರೆ. ಅವರೆಲ್ಲ ಓಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ. ಹಾಗಂತ ನೀವೆಲ್ಲರೂ ನಂಬಿದಿರಾ ಮಿಸ್ಟರ್ ನಂದೀಶ್? ಅದು ನಿಜ ಅಂತ ನಿಮ್ಗೆಲ್ಲ ಅನ್ಸುತ್ತಾ? ಹೇಳಿ ಮಿಸ್ಟರ್ ಧನಂಜಯ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆಯಾ ಅಥವಾ ತಪ್ಪಾಗಿದೆಯಾ? ಹೇಳಿ. ಅಭಯ್, ಅವಳು ಈ ಮನೆ ಮಗಳು. ಯಾವೊಂದು ಗೊತ್ತು ಗುರಿಲ್ದವನ್ನ ಕರ್ಕೊಂಡು ಬಂದು ಇವನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಮನೆಯವರು ವಾಪಸ್ ಬರೋದು ಸಹಜ. ಅಷ್ಟೇ ಆಗಿ ಆಮೇಲೆ ಅವಳು ಕಿತ್ತಾಗ ಹೋದ್ಲು. ಆದ್ರೆ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಾಗುತ್ತೆ. ಅಂಡ್ ನಿಮ್ ಜೊತೆ ಇದ್ರಲ್ಲ ಕೃಷ್ಣೆ ಮತ್ತೆ ದಾಕ್ಷಾಯಣಿ, ಅವ್ರನ್ನ ಯಾವ ಊರು ಅಂತ ಕೇಳಿದ್ರೆ ಪಂಜಾಬ್, ಅಸ್ಸಾಂ, ಸಿಕ್ಕಿಂ ಏನೇನೋ ಹೇಳೋರು. ಆದ್ರೆ ಅವ್ರು ಯಾವ ಊರಲ್ಲೂ ಇರಲಿಲ್ಲ. ಈಗ ನೋಡಿದ್ರೆ ಅವರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಅವರು ತೀರ್ಥಯಾತ್ರೆಗೆ ಅಂತೇಳಿ
ಮಾನಸ ಸರೋವರಕ್ಕೆ ಹೋಗಿದ್ದಾರೆ. ಅದನ್ನ ನಾನು ನಂಬೇಕಾ? ಓಕೆ, ನಂಬೋಣ. ನೀವು ಹೇಳಿದ್ದು ನಿಜ ಆಗಿದ್ರು ಸುಳ್ಳಾಗಿದ್ರು ನಾನು ಅದಕ್ಕೆ ತಲೆ ಆಡಿಸ್ಬೇಕು. ಆಡಿಸ್ತೀನಿ. ಹಾಗಂತ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಾನು ಹೇಳಲ್ಲ. ಆಗ್ಲೇನೋ ಹೇಳಿದ್ರೆ ನಾನು ಕತೆ ಕಟ್ತಾ ಇದ್ದೀನಿ ಅಂತ. ಕತೆ ಅಲ್ಲ ಮಿಸ್ಟರ್ ಧನಂಜಯ್. ಈ ಮನೆಯಲ್ಲಿ ನಿಜವಾಗ್ಲೂ ಒಂದು ನಿಗೂಢತೆ ಇದೆ. ಒಂದಷ್ಟು ಜನರ ಹೋರಾಟನೂ ಇದೆ. ಅದು ಒಂದು ಬೆಲೆ ಬಾಳೋ ವಸ್ತುಗೋಸ್ಕರ. ಆ ಹೋರಾಟ ಒಂದಷ್ಟು ಜನರ ಸಾವಿಗೆ ಕಾರಣ ಆಗಿದೆ. ದಿಗ್ವಿಜಯ್ ಅವರು ಮನೆಗೆ ಬರ್ದಿರೋದಕ್ಕೆ ಅದು ಒಂದು ಕಾರಣ ಅಂತ ನನಗೆ ಗೊತ್ತಾಗಿದೆ. ಸೊ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನನಗೇನು ಸತ್ಯನೇ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಅಲ್ಲ, ಅಂತ ಬೆಲೆ ಬಾಳೋ ವಸ್ತು ನಮ್ಮಲ್ಲಿದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಅಂಥದ್ದೇನಿದೆ? ಮಿಸ್ಟರ್ ಗೋವಿಂದ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಅಭಯ್ ಬಂದಿರೋದೇ ಎಲ್ಲ ಕಣ್ಣು ಹಿಡಿಯೋದಕ್ಕೆ. ಕಣ್ಣು ಹಿಡಿತೀನಿ, ಅದನ್ನೆಲ್ಲ ವಿವರವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಡೀಟೇಲ್ಸ್ ಕೊಟ್ಟು ಎಲ್ರಿಗೂ ಸಮಾಧಾನ ಮಾಡ್ತೀನಿ. ಎಲ್ರ ಮನಸ್ಸಿನ ಕಳವಳನ ದೂರ ಮಾಡ್ತೀನಿ. ಎಲ್ರ ಮುಖದಲ್ಲೂ ನಗು ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಈ ಅಭಯ ಆಚೆ ಹೋಗೋದು. ಏನು ಗೊತ್ತಿಲ್ಲ ಅನ್ಕೊಂಡು ಈ ಪೊಲೀಸ್ ಅಪ್ಪ ಎಲ್ಲ ತಿಳ್ಕೊಂಡ್ ಬಂದಿದ್ದಾನಲ್ಲ. ಓಕೆ, ಈಗಿಲ್ಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರ ತಲೆಯಲ್ಲಿ ಏನೇನು ಓಡ್ತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಎಲ್ಲ ಯೋಚನೆಗಳನ್ನ ನನ್ನ ಹತ್ರನೇ ಬಂದು ಹೇಳಿ. ಆಗ ನನ್ನ ತನಿಖೆಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ತನಿಖೆ ಬೇಗ ಮುಗಿಯುತ್ತೆ. ಇಲ್ಲ ಅಂದ್ರೂ ಮುಗಿಯುತ್ತೆ. ಆದರೆ ಈ ಕೇಸಲ್ಲಿ ನಿಮ್ಗಳ ರೋಲ್ ಏನು ಅಂತ ಹೇಳಕ್ಕಾಗಲ್ಲ ಅಷ್ಟೆ. ಮೋಹಿನಿ, ಮೋಹಿನಿ, ಎಲ್ಲಿದ್ಯಾ ಮೋಹಿನಿ? ಮೋಹಿನಿ, ಮೋಹಿನಿ. ಶೇಷನಾಗ, ಯಾಕೆಷ್ಟು ಸಿಟ್ಟು, ಯಾಕೆಷ್ಟು ಆಕ್ರೋಶ? ಬರೇ ಸಿಟ್ಟಲ್ಲ ಮೋಹಿನಿ, ಕೊಂದು ಹಾಕುವಷ್ಟು ಸಿಟ್ಟು. ಯಾರನ್ನ? ಆ ಶಿವಾನಿಯನ್ನ. ನಾನು ಕಾಲಿಟ್ಟ ಕಡೆ ಎಲ್ಲ ಅವಳು ಅಡ್ಡ ಬರ್ತಿದ್ದಾಳೆ. ಆ ಹುಡುಗಿಯನ್ನು ಮದುವೆ ಆಗು ಎಂದು ನೀನು ಹೇಳುತ್ತಿದ್ದೀಯ. ಆದರೆ ನಾನು ಕಾಲಿಟ್ಟ ಕಡೆ ಎಲ್ಲ ಶಿವಾನಿ ಅಡ್ಡ ಬರ್ತಿದ್ದಾಳೆ. ಆ ಶಿವಾನಿ ಇರುವವರೆಗೂ ಆ ಹುಡುಗಿಯನ್ನು ಮದುವೆ ಆಗಲು ಸಾಧ್ಯವಿಲ್ಲವೆನಿಸುತ್ತಿದೆ ಮೋಹಿನಿ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಮೋಹಿನಿ. ಏನು? ಆ ಶಿವಾನಿಯನ್ನು ಕೊಂದು ಹಾಕುತ್ತೇನೆ. ಅವಳನ್ನ ಮುಗಿಸದೆ ಹೊರತು ಬೇರೆ ದಾರಿ ನನಗೆ ಕಾಣುತ್ತಿಲ್ಲ ಮೋಹಿನಿ. ಶೇಷನಾಗ, ಯಾಕಿಂತ ಬಾಲಿಶದ ಮಾತು? ಅವಳು ಯಾರು? ಶಿವಾನಿ, ಆದಿಶೇಷನ ಹೆಂಡತಿ, ಮಹಾಶಕ್ತಿಶಾಲಿ ನಾಗಿಣಿ. ಅವಳನ್ನು ಸಾಯಿಸುವುದು ನಿನ್ನಿಂದ ಸಾಧ್ಯವಿಲ್ಲ ಶೇಷ. ನೀನು ಮಹಾಬಲನಾಗಿದ್ದೆ, ಆದರೆ ಈಗಲ್ಲ. ನೀನು ನಾಗಲೋಕದವನಾದ ಕಾರಣ ನಿನ್ನಲ್ಲೊಂದಷ್ಟು ಶಕ್ತಿ ಇದೆ. ಆದರೆ ಆ ಶಕ್ತಿಯಿಂದ ನೀನು ಶಿವಾನಿಯನ್ನು ಸಾಯಿಸಲು
ಸಾಧ್ಯವಾಗುವುದಿಲ್ಲ ಶೇಷನಾಗ. ಹಾಗಿದ್ದರೆ ನಾವಿಬ್ಬರು ಸೇರಿ ಅವಳನ್ನು ಸಾಯಿಸಬಹುದಲ್ಲ. ಸಾಯಿಸಬಹುದು, ಆದರೆ ಅದರಿಂದ ನಮಗೆ ತೊಂದರೆಯಾಗುತ್ತದೆ. ಆ ಶಿವಾನಿ ಸತ್ತರೆ ನೀನು ಮಯೂರಿಯನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಅದಕ್ಕೆ ಆ ಮಯೂರಿಗೂ ಶಿವಾನಿಗೂ ಏನು ಸಂಬಂಧ? ಸಂಬಂಧವಿದೆ ಶೇಷನಾಗ. ಶಿವಾನಿ ನಾಗಿಣಿ, ಮಯೂರಿ ಮನುಷ್ಯ ಕನ್ಯೆ. ಮನುಷ್ಯ ಕನ್ಯೆಯನ್ನು ನಾಗಲೋಕದವರು ಮದುವೆ ಆಗುವ ಹಾಗಿಲ್ಲ. ಆದರೆ ನಾಗಲೋಕದವರು ಯಾರಾದರೂ ಆ ಮದುವೆಯನ್ನು ನಡೆಸಿದರೆ ಆ ಮದುವೆ ಸಿಂಧು ಆಗುತ್ತದೆ. ಅರ್ಥವಾಗುತ್ತಿಲ್ಲ ಮೋಹಿನಿ. ನಾಗಲೋಕದವರು ನಾಗಲೋಕದವರನ್ನೇ ಮದುವೆಯಾಗಬೇಕು ಎಂಬುದೇ ನಾಗಲೋಕದ ನೀತಿಯಲ್ಲವೇ? ಅಂದ ಮೇಲೆ ನೀನು ಆ ಮನುಷ್ಯ ಕನ್ಯೆಯನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನಾಗಲೋಕದಲ್ಲಿ ಯಾರಾದರೂ ಈ ಮದುವೆಗೆ ಬೆಂಬಲ ಕೊಟ್ಟು ನಡೆಸಿದರೆ ಈ ಮದುವೆ ನಡೆದಂತೆ ಲೆಕ್ಕ. ಹಾಗಾಗಿ ನಿಮ್ಮಿಬ್ಬರ ಮದುವೆಗೆ ಆ ಶಿವಾನಿ ಸೇತುವೆಯಾಗಿ ಇರಲೇಬೇಕು. ನಿಮ್ಮಿಬ್ಬರ ಮದುವೆಗೆ ಶಿವಾನಿಯ ಆಶೀರ್ವಾದ ಸಿಕ್ಕಿದರೆ ನಾಗಲೋಕದಲ್ಲಿ ನಿನ್ನನ್ನು ಯಾರು ತಿರಸ್ಕರಿಸಲಾರರು. ಆಯ್ತು ಮೋಹಿನಿ, ಈಗ ನಾನು ಏನು ಮಾಡಬೇಕು? ಅವಳ ಮನವೊಲಿಸು. ಅವಳು ಒಪ್ಪಿ ನಿಮ್ಮಿಬ್ಬರ ಮದುವೆ ನಡೆಸಿದರೆ ನಮ್ಮಿಬ್ಬರ ಕನಸು ಕೈಗೂಡುವುದರಲ್ಲಿ ಅನುಮಾನವೇ ಇಲ್ಲ. ಅವಳು ನನ್ನನ್ನೇ ಒಪ್ಪುತ್ತಿಲ್ಲ, ಇನ್ನು ನನ್ನನ್ನು ಮದುವೆಯಾಗಲು ಒಪ್ಪುತ್ತಾಳ? ಒಪ್ಪಿಸಲೇಬೇಕು ಶೇಷನಾಗ. ನಮಗೆ ಅದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಅಭಯ್ ಅವರ, ಹೇಳಿ. ನೀವು ಹೇಳಬೇಕು, ನಮ್ಮ ಮನೆ ಅಷ್ಟು ವಿಚಾರಗಳು ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ವಿಚಾರಗಳು ನಮ್ಮ ಮನೆಯಲ್ಲಿ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರೋದು. ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಪೊಲೀಸ್ ಆಫೀಸರ್ ಅಂದಮೇಲೆ ಇದನ್ನೆಲ್ಲ ಕಂಡು ಹಿಡಿಬೇಕಲ್ಲ, ಗೊತ್ತಾಯ್ತು ಅಷ್ಟೇ. ಹೇಗೆ ಕಂಡುಹಿಡಿದ್ರಿ? ನೀವು ಮಾತಾಡಿದ್ದು ಹೇಗಿತ್ತು ಅಂದರೆ, ಮನೆಯಲ್ಲೇ ಇದ್ಕೊಂಡು ಎಲ್ಲದನ್ನು ನೀವು ಹತ್ರದಿಂದ ನೋಡಿ ಮಾತಾಡ್ದಾಗಿತ್ತು. ಅಂದರೆ ಮನೆ ಸದಸ್ಯನಿಗೆ ಮಾತ್ರ ತಿಳಿಯೋ ರಹಸ್ಯಗಳು ನೀವು ತಿಳ್ಕೊಂಡಿದ್ದೀರಾ. ಅದು ಹೇಗೆ? ಯಾರನ್ನೋ ಕೇಳಿ ತಿಳ್ಕೊಂಡೆ ಅನ್ನೋದೇ ನಿಮ್ಮ ಉತ್ತರ ಆಗಿದ್ರೆ ನಾನು ಅದನ್ನು ನಂಬೋದಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ಯಾರು ನಿಮ್ಮ ಜೊತೆ ಆತ್ಮೀಯವಾಗಿ ಮಾತಾಡಿರೋದನ್ನು ನಾನು ನೋಡಿಲ್ಲ. ನೀವು ಯಾರನ್ನೂ ವಿಚಾರಣೆ ಮಾಡಿರೋದನ್ನು ನಾನು ನೋಡಿಲ್ಲ. ಇದೆಲ್ಲ ಹೇಗೆ ಅಭಯ್ ಅವರೇ? ಅದೆಲ್ಲ ನಮ್ಮ ಪ್ರೊಫೆಷ್ನಲ್ ಸೀಕ್ರೆಟ್ಸ್. ನಾನೇನಾದರೂ ಹೇಳಿದ್ರೆ ನನ್ನ ಸುತ್ತಮುತ್ತ ಇರೋ ಶತ್ರುಗಳು, ಐ ಮೀನ್ ಅಪರಾಧಿಗಳು ಅಲರ್ಟ್ ಆಗಿಬಿಡ್ತಾರೆ. ಆಗ ಗೊತ್ತಾಗಬೇಕಾಗಿರೋ ಸತ್ಯಗಳು ಗೊತ್ತಾಗಲ್ಲ. ಆದರೆ ಎಲ್ಲ ವಿಷಯನೂ ತಿಳ್ಕೊಂಡು ಸರಿಯಾದ ಸಮಯ ಬಂದಾಗ ನಾನೇ ಹೇಳ್ತೀನಿ. ನೀವೇನೇ ಹೇಳಿದ್ರು ನನ್ನ ಅನುಮಾನ ದೂರ ಆಗ್ತಿಲ್ಲ ಅಭಯ್ ಅವರೇ. ನಿಮ್ಮ ಮಾತು ಕೇಳ್ತಿದ್ರೆ ನೀವು ಪೊಲೀಸ್ ಅಧಿಕಾರಿ ಅಲ್ಲ, ನಮ್ಮ ಮನೆಯವರೇ ಅನ್ನೋ ಅನುಮಾನ ಗಟ್ಟಿ ಆಗ್ತಿದೆ. ಏನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಕಷ್ಟಪಡಬೇಡಿ ಅಭಯ್ ಅವರೇ. ನನಗೆ ಗೊತ್ತು, ನೀವು ಬೇರೆ ಯಾರೂ ಅಲ್ಲ, ನನ್ನ ತ್ರಿಶೂಲ್ ಅಂತ. ಶಿವಾನಿ ಅವರೇ, ನೀವೇನು ಮಾತಾಡ್ತಿದ್ದೀರಾ? ನಾನು CID ಆಫೀಸರ್ ಅಭಯ್, ತ್ರಿಶೂಲ್ ಆಗೋದಕ್ಕೆ ಹೇಗೆ ಸಾಧ್ಯ? ಅವ್ರು ಮಿಸ್ ಆಗಿದ್ದಾರೆ ಅಂತ ಡಿಸ್ಟರ್ಬ್ ಆಗಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಆದರೆ ನನ್ನ ಅನುಮಾನ ಪರಿಹಾರ ಆಗ್ತಿಲ್ಲ. ನನ್ನ ಪೂಜೆ ಸಂಪೂರ್ಣ ಆಗೋ ಹೊತ್ತಿಗೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಅವನು ಇಲ್ಲೇ ಇದ್ರೂ ಬರ್ತಾನೆ, ಅಥವಾ ಎಲ್ಲೇ ಇದ್ರೂ ಬರ್ತಾನೆ. ಯಾಕಂದ್ರೆ ಅವನಿಗೆ ನನ್ನ ನೋವು ಸಂಕಟ ನೋಡಿ ಸುಮ್ಮನೆ ಇರೋದಕ್ಕಾಗಲ್ಲ.
ಗುರುಗಳೇ, ಏಕೆ ದಿಗ್ವಿಜಯ ಆತಂಕ? ಬೆಂಕಿನೇ ಹೊತ್ತು ಉರಿದು ಮಾಡಿದ ಪ್ರಯತ್ನಗಳೆಲ್ಲ ನಿಷ್ಫಲ ಆಗಿದೆ ಅಂತಂದಾಗ ಆತಂಕ ಆಗದೆ ಇರ್ತ ಗುರುಗಳೇ. ಏನಾಯ್ತು? ಆಗೋದಕ್ಕೆ ಇನ್ನೇನು ಉಳಿದಿಲ್ಲ ಗುರುಗಳೇ, ಎಲ್ಲ ಮುಗಿದು ಹೋಯ್ತು ಅಂತ ಅನ್ನಿಸ್ತಾ ಇದೆ. ನಿಮ್ಮಣ್ಣ ತ್ರಯಂಬಕರು ಹೇಳಿದ್ರಂತೇಳಿ ಆದಿಶೇಷನ ಕೊಲ್ಲೋದು ಬೇಡ ಅಂತ ಸುಮ್ಮನೆ ಇದ್ರೆ ಅವನಿಂದ ಬೇರೆನೇ ಸಮಸ್ಯೆಗಳಾಗ್ತಾ ಇದೆ. ಪೊಲೀಸ್ ಅಧಿಕಾರಿಯಾಗಿ ಏನು ಕಂಡು ಹಿಡಿಯೋದಕ್ಕೆ ಬಂದಿದ್ಯಾ, ಏನು ಕಂಡು ಹಿಡಿದೆ ಅಂತ ಕೇಳಿದ್ರೆ ಎಲ್ಲರ ಜಾತಕನು ಬಿಚ್ಚಿ ಮುಂದೆ ಇಡ್ತಾ ಇದ್ದಾನೆ ಅವನು. ಅಂದ್ರೆ ಎಲ್ಲ ಗೊತ್ತು ಅವನಿಗೆ. ಹೋದ ಜನ್ಮದಲ್ಲಿ ಅವನನ್ನ ಕೊಂದಿದ್ದು, ನಾಗಮಣಿಯನ್ನ ಕದ್ಕೊಂಡು ಬಂದಿದ್ದನ್ನು ಬಿಟ್ರೆ ಎಲ್ಲ ಗೊತ್ತು ಅವನಿಗೆ. ಒಂದು ವೇಳೆ ಈ ವಿಷಯನೇನಾದರೂ ಅವನು ಮನೆಯವ್ರ ಮುಂದೆ ಹೇಳಿದ್ರೆ ಮನೆಯವ್ರ ದೃಷ್ಟಿನಲ್ಲಿ ನಾನು ಕೊಲೆಗಾರ ಆಗ್ತೀನಿ. ಮನೆಯಲ್ಲಿ ಆಗ್ತಾ ಇರೋ ಎಲ್ಲ ಅನಾಹುತಗಳಿಗೆ ನಾನು ಕಾರಣ ಆಗ್ತೀನಿ. ಹಾಗೇನಾದರೂ ಆದರೆ ನಾನು ಬದುಕೋದಿಕ್ಕಾಗುತ್ತಾ? ಅಟ್ಲೀಸ್ಟ್ ನಾಗಮಣಿಯನ್ನು ಪಡ್ಕೊಂಡು ಎಲ್ಲ ಸಮಸ್ಯೆಯಿಂದ ದೂರ ಆಗೋಣ ಅಂತಂದ್ರೆ ಅದು ಕೂಡ ಆಗ್ತಾ ಇಲ್ಲ. ದಿಗ್ವಿಜಯ, ಅವನು ಅಭಯ ಅಲ್ಲ, ಆದಿಶೇಷ. ಹಾಗಾಗಿ ಅವನಿಗೆಲ್ಲ ವಿಚಾರವೂ ಗೊತ್ತು. ನೀನೇ ಅವನ ಪರಮ ಶತ್ರು ಅಂತ ಗೊತ್ತಾದ ಮರುಕ್ಷಣವೇ ನಿನ್ನ ಅಂತ್ಯ. ನನಗೂ ಕೂಡ ಅದೇ ಭಯ ಆಗ್ತಿರೋದು ಗುರುಗಳೇ. ಈಗ ಮುಂದೆ ಏನ್ ಮಾಡೋದು? ಕಾಯ್ಬೇಕು. ಅವನ ಹೆಜ್ಜೆ ಏನು ಅಂತ ತಿಳಿದೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ ತ್ರಯಂಬಕನಿಂದಾಗಲಿ ಅಥವಾ ತಾಯಿ ಜ್ವಾಲಮಾಲಿನಿಂದಾಗಲಿ ಸೂಚನೆ ಬರದೆ ಹೆಜ್ಜೆ ಮುಂದೆ ಇಟ್ಟರೆ ಅದು ಗುರಿಯ ಕಡೆಗಿನ ಹೆಜ್ಜೆ ಆಗೋದಿಲ್ಲ, ಸಾವಿನ ಕಡೆಗಿನ ಹೆಜ್ಜೆ ಆಗುತ್ತೆ. ತಾಳ್ಮೆಯಿಂದಿರ್ಬೇಕು ದಿಗ್ವಿಜಯ. ಎಲ್ಲ ನಮ್ಮ ತಾಳದ ಹಾಗೆ ಕುಣಿಯೋ ದಿನ ಬರೋವರೆಗೂ ನಾವು ಕಾಯ್ಬೇಕು. ನಾನು ಹೇಳಿರುವುದು ನೆನಪಿದೆ ತಾನೆ? ಏನು? ಒಂದು ಹೆಣ್ಣನ್ನು ಪ್ರೀತಿಯಿಂದ ಮಾತ್ರ ಒಲಿಸಿಕೊಳ್ಳಲು ಸಾಧ್ಯ. ನೀನು ಇಲ್ಲದೆ ಅವಳ ಬದುಕು ಶೂನ್ಯ ಎಂಬ ಭೀತಿಯನ್ನು ನೀನು ಅವಳಲ್ಲಿ ಹುಟ್ಟಿಸಬೇಕು. ಆಮೇಲೆ ನೀನು ಅವಳನ್ನು ಸಾಯಿ ಎಂದರೂ ಸಾಯುತ್ತಾಳೆ. ಇನ್ನು ನಿನ್ನನ್ನು ಮದುವೆಯಾಗಲು ಒಪ್ಪುವುದಿಲ್ಲವೇ? ಇನ್ನೊಂದು ಮುಖ್ಯವಾದ ವಿಚಾರ, ನೀನು ಅವಳನ್ನು ಪ್ರೀತಿ ಮಾಡಬೇಕೆಂದರೆ ಆ ಶಿವಾನಿಯ ಸಹಾಯವಿಲ್ಲದಿದ್ದರೂ ನಡೆಯುತ್ತದೆ. ಆದರೆ ನೀನು ಅವಳನ್ನು ಮದುವೆಯಾಗಬೇಕೆಂದರೆ ಆ ಶಿವಾನಿಯ ಸಹಾಯವಿರಲೇಬೇಕು. ಇದನ್ನು ನೀನು ಮರೆಯಬಾರದು. ನಾನು ಏನೇ ಮಾಡಿದರೂ ಅದು ನಿನ್ನ ಪ್ರೀತಿಗಾಗಿ. ಗೊತ್ತು ಶೇಷ, ಇವಳನ್ನು ಪ್ರೀತಿಸು ಅಂದಿದ್ದು ನಮ್ಮ ಪ್ರೀತಿಯ ಉಳಿವಿಗಾಗಿಯೇ. ನೋಡು, ನಾನು ಹೇಳಿದ್ದು ಹೇಳಾಯ್ತು. ನಿನ್ನನ್ನು ಈ ಸ್ಥಳಕ್ಕೆ ಬಿಟ್ಟಾಯ್ತು. ಇನ್ನು ನಿನ್ನ ಪ್ರಯತ್ನ ಮುಂದುವರಿಯಲಿ. ನಿನಗೋಸ್ಕರ ಕಾಯುತ್ತಾ ಇರುವೆ. ಬೇಗ ಬಾ. ಮನೆ ಹತ್ರನೇ ಬಂದಿದ್ದಾನೆ. ಅಪ್ಪ ಬೇರೆ ಮನೇಲಿಲ್ಲ. ಮನೆವರೆಗೂ ಬಂದವನ್ಗೆ ಮನೆ ಒಳಗಡೆ ಬರೋದ್ ಕಷ್ಟ ಅಲ್ಲ. ನಾನೇನ್ ಮಾಡ್ಲಿ? ಫೋನ್ ಯಾರು? ಸರ್, ನಾನು ಮಯೂರಿ, ಶಿವಾನಿ ಅಕ್ಕನ ಜೊತೆ ಪೂಜೆ. ಹೇಳಮ್ಮ. ಸರ್, ಇವನು ಮತ್ತೆ ಬಂದಿದ್ದಾನೆ. ಮನೆ ಹತ್ರನೇ ಬಂದಿದ್ದಾನೆ.
ಆಚೆನೇ ಇದ್ದಾನೆ. ನನಗೆ ತುಂಬಾ ಭಯ ಆಗ್ತಿದೆ. ನಾನು ಒಳಗಡೆ ಬಾಗ್ಲು ಹಾಕೊಂಡಿದ್ದೀನಿ. ರಿಲ್ಯಾಕ್ಸ್, ಏನೂ ಆಗಲ್ಲ, ಹೆದರ್ಕೋಬೇಡಿ. ಮನೇಲಿ ನೈಫ್, ಚಾಕು ಇದೆಯಾ? ಇದೆ ಸರ್. ಯಾಕೆ? ನೋಡಿ, ಗಾಬರಿ ಆಗ್ಬಿಡಿ, ಅದು ಸೇಫ್ಟಿಗಷ್ಟೇ. ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ಮನೆಯಿಂದ ಆಚೆ ಬನ್ನಿ. ಅಯ್ಯೋ ಸರ್, ಅವ್ನ ಮನೆ ಹೊರಗಡೆನೇ ಇದ್ದಾನೆ. ನೋಡ್ಕೊಂಡು ಬನ್ನಿ. ನನ್ನ ಮೊಬೈಲ್ಗೆ ಲೈವ್ ಲೊಕೇಶನ್ ಕಳಿಸಿ. ಹಾ ಸರ್, ಇವಾಗಲೇ ಕಳಿಸ್ತೀನಿ. ಮೊದಲು ಮನೆಯಿಂದ ಆಚೆ ಬನ್ನಿ. ಹಿಂದಿನ ಬಾಗಿಲಿಂದ ಹೊರಗೆ ಬನ್ನಿ. ಅವನು ಮುಂದೆ ಇದಂತಾನೆ, ನಾ ಅಷ್ಟರಲ್ಲಿ ಅಲ್ಲಿ ಬರ್ತೀನಿ. ಹಾ ಸರಿ ಸರ್.